ಕುಟುಂಬವನ್ನು ಮರೆಸುವ ಸ್ಕಿಜೋಫ್ರೇನಿಯಾ ಸುದ್ದಿಗೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಚದುರಿದ ಮನ ಇದು ಸ್ಕಿಜೋಫ್ರೇನಿಯಾ ಬಾಧಿತರ ಸ್ಥಿತಿ. ಜಾಗತಿಕ ಸ್ಕಿಜೋಫ್ರೇನಿಯಾ ದಿನವನ್ನು ಈ ವಾರ ಲೋಕದ ಮತ್ತು ಭಾರತದ ಹಾಗೂ ಮಂಗಳೂರಿನ ಸಾಕಷ್ಟು ಕಡೆ ಆಚರಿಸಿದ್ರು. ಚದುರಿದ ಮನ ಸ್ಥಿತಿಯು ಗುಣಪಡಿಸಲಾಗದ ಕಾಯಿಲೆಯೇನೂ ಅಲ್ಲ, ಆದರೆ ಸಾಕಷ್ಟು ಸಮಸ್ಯೆಯನ್ನು ಒಳಗೊಂಡಿರುವ, ಸಮಸ್ಯೆಯನ್ನು ಉಂಟು ಮಾಡುವ ಮತ್ತು ಸಮಸ್ಯೆಯನ್ನು ಉಳಿಸುವ ಸಮಸ್ಯೆಯಾಗಿದೆ. ಆನುವಂಶಿಕವಾಗಿ ಕಂಡುಬರುವ ಮನೋವ್ಯಾಧಿಗಳಲ್ಲಿ ಸ್ಕಿಜೋಫ್ರೇನಿಯಾವು ಒಂದು. ಬಾಧಿತರನ್ನು ದೀರ್ಘಕಾಲ ಮಲಗಿಸಿ ಬಿಡುವ ಮತ್ತು ಕುಟುಂಬವನ್ನು ಕಂಗೆಡಿಸುವ ಕಾಯಿಲೆ ಇದು. ಮಕ್ಕಳ ಬಾಲ್ಯದಲ್ಲಿ ಬರುವುದು ಈ ಕಾಯಿಲೆಯ ಸಮಸ್ಯೆಗಳಲ್ಲಿ ಪ್ರಮುಖವಾದುದಾಗಿದೆ. ಇದು ಒಂದು ಬಗೆಯ ಭ್ರಮಾಧೀನ ಸ್ಥಿತಿಯೂ ಆಗಿದೆ. ಬಾಧಿತರು ಕುಟುಂಬದ ಸದಸ್ಯರ ಮೇಲೆ ಅವಲಂಬಿತರಾಗಿರುತ್ತಾರೆ. ಆಗಾಗ ಖಿನ್ನತೆಗೆ ಜಾರುವ ಇವರು ತಾಕೊಲೆ ಮಾಡುವ ಪ್ರಯತ್ನವನ್ನು ಮಾಡುತ್ತಿರುತ್ತಾರೆ. ಈ ಮನೋಸ್ಥಿತಿಯು ಕುಟುಂಬದವರನ್ನು ಹೆಚ್ಚು ಪೀಕಲಾಟಕ್ಕೆ ಸಿಲುಕಿಸುತ್ತದೆ. ಸ್ಕಿಜೋಫ್ರೇನಿಯಾ ಬಾಧಿತರು ಸದಾ ನಿಂದನೀಯ ಮಾತು ಕೇಳಿದಂತೆ, ಅಸಹ್ಯಕರ ವಾತಾವರಣದಲ್ಲಿ ಇರುವಂತೆ ತಮ್ಮ ಮನೋಕೋಟೆಯನ್ನು ಕಟ್ಟಿಕೊಂಡಿರುತ್ತಾರೆ. ಬಾಲ್ಯದಲ್ಲಿ 12ರ ಪ್ರಾಯದಿಂದ 30ರ ನಡು ಪ್ರಾಯದಲ್ಲೇ ಬಹುತೇಕ ಸ್ಕಿಜೋಫ್ರೇನಿಯಾ ಕಾಡುವುದರಿಂದ ಬಾಲ್ಯ, ತಾರುಣ್ಯ ಮತ್ತು ಯೌವನವು ಸಂಪೂರ್ಣವಾಗಿ ಹಾಳಾಗುತ್ತದೆ. ಈ ಕಾಯಿಲೆಯನ್ನು ಹರೆಯ ವಿರೋಧಿ ಎಂದು ಹೇಳಬಹುದು. ಸರಿಯಾಗಿ ಬೆಳೆಯುತ್ತಿರುವ ಮಕ್ಕಳು ಒಮ್ಮೆಗೆ 12ರ ಬಳಿಕ ಚದುರಿದ ಮನ ಸ್ಥಿತಿಗೆ ಜಾರುವುದು ಹೆತ್ತವರನ್ನು ತೀರಾ ಸಂಕಷ್ಟಕ್ಕೆ ದೂಡುತ್ತದೆ. ಕೆಲವೊಮ್ಮೆ ಸಣ್ಣ ಮಕ್ಕಳಲ್ಲೂ ಈ ರೋಗ ಕಾಟ ಇರುತ್ತದೆ. ಹಾಗೆಯೇ ಹಿರಿಯರಲ್ಲೂ ಅಪರೂಪಕ್ಕೆ ಇರುತ್ತದೆ. ಇದು ಪ್ರಮುಖ ಮನೋರೋಗಗಳಲ್ಲಿ ಒಂದಾಗಿರುವುದರಿಂದ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಕೂಡಲೇ ಆಗಬೇಕು. ಈ ಆಧುನಿಕ ಯುಗದಲ್ಲೂ ಕೆಲವರು ಇದಕ್ಕೆ ಪೂಜೆ ಪುರಸ್ಕಾರ, ಮಾಟ, ತಾಯ್ತ, ಗಂಧ ಪ್ರಸಾರ ಎಂಬಿತ್ಯಾದಿಯಾಗಿ ಓಡಾಡುತ್ತಿರುತ್ತಾರೆ. ನಂಬಿಕೆಯು ಕೀಳರಿಮೆಯನ್ನು ಬೇರೆ ರೀತಿಯಲ್ಲಿ ಕಳೆಯಬಹುದಾದರೂ ರೋಗ ಗುಣಪಡಿಸುವಲ್ಲಿ ಯಾವ ರೀತಿಯಲ್ಲೂ ಉಪಯೋಗಕ್ಕೆ ಬರುವುದಿಲ್ಲ. ಅಸ್ಥಿರ ಭಾವನೆ, ಎಲ್ಲಾ ವಿಷಯಗಳಲ್ಲಿ ಗಮನದ ಕೊರತೆ, ದುರ್ಬಲ ನೆನಪು, ಬಲ ಮುರಿದ ಮಾತು, ಅನುಮಾನದ ನಡೆ, ಕಳಪೆ ನಿರ್ವಹಣೆ, ಕುಶಲತೆ ಕಳೆದುಕೊಳ್ಳುವುದು ಇತ್ಯಾದಿ ಇದರ ಪ್ರಮುಖ ಲಕ್ಷಣಗಳಾಗಿವೆ. ಬಾಲ್ಯದ ಪೀಡಿಯಾಟ್ರಿಕ್ ಸ್ಕಿಜೋಫ್ರೇನಿಯಾದಲ್ಲಿ ಇವೆಲ್ಲ ಮಾಮೂಲು ಗುಣ ಲಕ್ಷಣಗಳಾಗಿವೆ. ಸ್ಕಿಜೋಫ್ರೇನಿಯಾ ಒಮ್ಮೆಗೆ ಬರುವ ಕಾಯಿಲೆಯೇನಲ್ಲ. ಇದು ಮೊದಲಿಗೆ ನಾನಾ ರೋಗ ಲಕ್ಷಣಗಳ ಮೂಲಕ ಮುಂದಿನ ಅನಾಹುತದ ಸೂಚನೆಯನ್ನು ನೀಡುತ್ತದೆ. ಇದೊಂದು ಗಂಭೀರ ಬುದ್ಧಿಯ ಮಿದುಳಿನ ಸಮಸ್ಯೆಯಾಗಿದೆ. ಆರಂಭಿಕ ಪೋಡ್ರೋಮಲ್ ಹಂತದಲ್ಲಿ ಬಾಧಿತರು ತಮ್ಮ ಜನರ ಸಾಮೀಪ್ಯದಿಂದ ದೂರವಾಗುತ್ತಾ ಹೋಗ್ತಾರೆ. ಕಾರಣವಿಲ್ಲದೆ ಧರ್ಮ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿಯನ್ನು ತೋರಬಹುದು. ಬದುಕು ನಶ್ವರ ಎಂದು ಮತ್ತೆ ಮತ್ತೆ ಹೇಳತೊಡಗುತ್ತಾರೆ. ವಾರಗಳಷ್ಟು, ತಿಂಗಳಷ್ಟು ಇರುವ ಈ ಹಂತವು ಸೂಕ್ತ ಚಿಕಿತ್ಸೆಯಿಂದ ಆರಂಭದಲ್ಲೇ ನಿಂತು ಹೋಗುವುದು ಇದೆ. ಹಾಗಾದಲ್ಲಿ ಬಾಧಿತರು ಸುಗಮ ತಾರುಣ್ಯ, ಯೌವನ ದಾಟುತ್ತಾರೆ. ಆದರೆ ಈ ಹಂತವು ಮುಂದಿನ ಹಂತಕ್ಕೆ ದಾಟಿದರೆ ಕಾಯಿಲೆಯು ಬಿಗಡಾಯಿಸುತ್ತಾ ಹೋಗ್ತದೆ. ಇಲ್ಲಿ ಇನ್ನೊಂದು ಸಮಸ್ಯೆಯೂ ಇದೆ. ತಜ್ಞ ವೈದ್ಯರಿಂದ ರೋಗ ನಿರ್ಣಯ ಅಗತ್ಯ. ಇಲ್ಲದಿದ್ದರೆ ಇದನ್ನು ಇತರ ಮನೋರೋಗದೊಂದಿಗೆ ಕಲಸುಮೇಲೋಗರ ಮಾಡಿ ಕತೆ ಒಂದಕ್ಕೆ ಒಂದೂವರೆ ಆಗುವ ಸಂಭವ ಕೂಡ ಕೆಲವೊಮ್ಮೆ ಇರುತ್ತದೆ. ಹಾಗಾಗದಂತೆ ಎಚ್ಚರ ವಹಿಸಬೇಕಾದುದು ಅತ್ಯಗತ್ಯ. ಮುಂದಿನದನ್ನು ಸಕ್ರಿಯ ಹಂತ ಎಂದು, ಉಳಿದದನ್ನು ಉಳಿಕೆ ಹಂತ ಎಂದು ಹೇಳುತ್ತಾರೆ. ಸಕ್ರಿಯ ಹಂತದಲ್ಲಿ ಸ್ಕಿಜೋಫ್ರೇನಿಯಾ ಬಿಗಡಾಯಿಸಿರುತ್ತದೆ. ಈ ಹಂತದಲ್ಲಿ ಮನೋವಿಜ್ಞಾನ ಚಿಕಿತ್ಸಾ ಕೇಂದ್ರಗಳಲ್ಲೇ ಮದ್ದು ಮಾಡುವ ಅಗತ್ಯವಿದೆ. ಇಲ್ಲಿ ಗುಣಕಂಡಲ್ಲಿ ಬೇರೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಉಳಿಕೆ ಹಂತ ಮುಟ್ಟಿದರೆ ಅದು ತೊದಲು ನುಡಿ, ಮಾಸಿದ ನೆನಪು, ಕುಂದಿದ ಮಿದುಳು, ಕಂದಿದ ಮನೋಬಲ, ಜಾರಿದ ಸಂಬಂಧ, ಭ್ರಮೆಯ ಕೋಟೆ ಎಂದು ಮರುಕಳಿಸುತ್ತಲೇ ಇರುತ್ತದೆ. ಈ ಹಂತದಲ್ಲಿ ಎಚ್ಚರಿಕೆಯ ಚಿಕಿತ್ಸೆ ಅಗತ್ಯವಿದೆ. ಸಾಮಾನ್ಯವಾಗಿ ಯೌವನ ದಾಟಿದ ಬಳಿಕ ಈ ಕಾಯಿಲೆ ಮುಂದುವರಿಯುವುದು ತುಂಬಾ ಅಪರೂಪ. ಈ ಕಾಯಿಲೆಯಲ್ಲಿ ಕೆಲವು ಉಪವಿಭಾಗಗಳು ಕೂಡ ಇವೆ. ಅನುಮಾನ ಮತ್ತು ಕಿರುಕುಳದ ಮನೋಭಾವ ಹೊಂದಿರುವುದು ಒಂದು. ಭಿನ್ನತೆಯ ವರ್ತನೆ ತೋರುತ್ತಾ ಇತರರನ್ನು ಭಿನ್ನ ರೀತಿಯಿಂದ ಕಾಣುವುದು ಇನ್ನೊಂದು. ಸಾಮಾಜಿಕ ಚಟುವಟಿಕೆಗಳಿಂದ ಕುಟುಂಬ ಬಾಂಧವ್ಯಕ್ಕೆ ಬೆನ್ನು ಹಾಕುವುದು ಮಗದೊಂದು. ಗೊಂದಲಮಯ, ಅಸ್ತವ್ಯಸ್ತ ಮನೋತುಮುಲ ಮತ್ತಿನ್ನೊಂದು. ಆಲಸ್ಯ ಮತ್ತು ಭ್ರಮೆಯೊಳಗೆ ತೇಲಾಡುವುದು ಮಗದಿನ್ನೊಂದು. ಇದನ್ನೆಲ್ಲ ವೈದ್ಯಕೀಯವಾಗಿ ಬೇರೆ ಬೇರೆ ಹೆಸರುಗಳಿಂದ ಗುರುತಿಸಲಾಗುತ್ತಿದೆ. ನಿಶ್ಚಿತ ಕಾರಣಗಳು ಇಲ್ಲದಿದ್ದರೂ ಹಲವಾರು ಕಾರಣಗಳು ಮೇಳೈಸಿದ್ದಲ್ಲಿ ಸ್ಕಿಜೋಫ್ರೇನಿಯಾ ಬರಲವಕಾಶವಿದೆ. ಆನುವಂಶಿಕವಾಗಿ ಕುಟುಂಬದವರಲ್ಲಿ ಇದು ಬರಬಹುದು.
ಮಾದಕ ವಸ್ತುಗಳ ಅತಿ ಸೇವನೆ ಮಾಡುವವರ ಮಿದುಳು ಸಮತೋಲನ ಕಳೆದುಕೊಳ್ಳುತ್ತದೆ. ಅವರು ಸ್ಕಿಜೋಫ್ರೇನಿಯಾಕ್ಕೆ ತುತ್ತಾಗಬಹುದು. ಅಕಾಲಿಕ ಆಮ್ಲಜನಕದ ಕೊರತೆ, ಅತಿ ಹೆರಿಗೆ ಬೇನೆ, ಅತಿ ಜ್ವರದ ನಡುವೆ ಕಡಿಮೆ ತೂಕದೊಡನೆ ಹುಟ್ಟುವ ಮಕ್ಕಳಲ್ಲಿ ಸ್ಕಿಜೋಫ್ರೇನಿಯಾ ಮೊಳೆಯಬಹುದು. ಮಿದುಳಿನಲ್ಲಿ ಸಮಸ್ಯೆ, ಪ್ರೀತಿಪಾತ್ರರು ನಮ್ಮನ್ನು ತೊರೆಯುವುದು, ಆದಾಯವಿಲ್ಲದ ಸ್ಥಿತಿಗಳು ಕೂಡ ಸ್ಕಿಜೋಫ್ರೇನಿಯಾ ಬರಲು ದಾರಿ ಮಾಡಬಹುದು. ಮನೋವೈದ್ಯರಿಂದಲೇ ಈ ಕಾಯಿಲೆಯ ರೋಗ ನಿರ್ಣಯ ಮಾಡಿಸಬೇಕು. ಗೊಂದಲದ ಲಕ್ಷಣ ಮತ್ತು ಮರೆವಿನ ಪ್ರಮಾಣ ಇವೆಲ್ಲವನ್ನು ಪರಿಶೀಲಿಸಿ ಡಯೋಗ್ನಿಸ್ ಆಗಬೇಕು. ಸಾಮಾನ್ಯ, ಏರಿಕೆ, ಸೌಮ್ಯ, ಮಧ್ಯಮ, ತೀವ್ರ ಎಂಬಿತ್ಯಾದಿಯಾಗಿ ವಿಭಾಗಿಸಿಕೊಂಡು ವೈದ್ಯರು ಚಿಕಿತ್ಸೆಯನ್ನು ನೀಡುತ್ತಾರೆ. ತೂಕಡಿಕೆ, ಚಡಪಡಿಕೆ, ತಲೆ ತಿರುಗುವಿಕೆ, ಒಣಗುವ ಬಾಯಿ, ಸ್ನಾಯು ಸೆಳೆತ, ರಕ್ತದೊತ್ತಡ ಕಡಿಮೆಯಾಗುವುದು ಇತ್ಯಾದಿಯ ಮೇಲೆ ಸೂಕ್ತ ಚಿಕಿತ್ಸೆಯನ್ನು ನಿರ್ಣಯಿಸಲಾಗುತ್ತದೆ. ಆ ಮೂಲಕ ಮಾತ್ರ ಸ್ಕಿಜೋಫ್ರೇನಿಯಾ ಕಳೆದುಕೊಳ್ಳಬಹುದು. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.